ಈಗ ಮಾವಿನಘಟ್ಟ ಗೋಪಾಲಜನ ಮಂದಿರ ಆಗಲಿ, ತರವಾಡ ಆಗಲಿ, ಇಲ್ಲಿ ಗೋಪಾಲಕೃಷ್ಣ ದೇವಸ್ಥಾನ ಎಲ್ಲ ಕಡೆಗೆ ಹೋಗಿ ನಿತ್ಯವೂ ನಿರಂತರವು ಸೇವೆ ಸಲ್ಲಿಸುವ ಒಂದು ಜನ್ಮ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಏನು ಬೇಕಾಗ್ತದೆ. ಕೃಷ್ಣ ಅಂತ ಹೇಳಿ ಒಮ್ಮೆ ಹೇಳಿದ್ರೆ ಹೇಳ್ತಾರೆ, ಎಷ್ಟು ಜನ್ಮದಲ್ಲಿ ಮಾಡಿದ ಪಾಪ ಕೂಡ 2 ಅಕ್ಷರದಲ್ಲಿ ಕೃಷ್ಣ ಅಂತ ಹೇಳಿದ್ರೆ ಅದೆಲ್ಲ ಕೂಡ ನಾಶ ಆಗ್ತದೆ. ಗರ್ಗಾಚಾರ್ಯರು ಒಂದು ಕಡೆಯಲ್ಲಿ ನಂದಗೋಪನ ಮನೆಗೆ ಬರ್ತಾರೆ ನಾಮಕರಣಕ್ಕೆ. ಮೆಲ್ಲ ಇಳಿಕೆ ನೋಡ್ತಾರೆ, ಬಂಗಾರದ ತೊಟ್ಟಿನಲ್ಲಿ ಪರಮಾತ್ಮ ಮಗುವಾಗಿ ಕಾಣುವುದಿಲ್ಲ, ಶಂಖ ಚಕ್ರ ಗದಾ ಪದ್ಮನಾಗಿ ಕಾಣ್ತಾರೆ ಗರ್ಗಾಚಾರ್ಯ. ಅಥವಾ ಮಕ್ಕಳು ತಂದೆಯ ಹೆಸರು ಕರೆದು ಕರೀಲಿಕ್ಕೆ ಸಾಧ್ಯ ಉಂಟು. ಗರ್ಗಾಚಾರ್ಯ ಹೇಳ್ತಾರೆ, ನಾವು ಯಾವ ರೀತಿ ನಾಮಕರಣ ಮಾಡುವುದೀಗ? ವೈದಿಕ ಸಂಪ್ರದಾಯದಲ್ಲಿ ಒಂದು ಉಂಟು, ಗೋವಿಂದ ಅಚ್ಯುತಾನಂದ ಗೋವಿಂದ ಅಚ್ಯುತಾನಂದ ಗೋವಿಂದ ವಿಷ್ಣವೇ ನಮ ವಿಷ್ಣವೇ ನಮ ವಿಷ್ಣವೇ ನಮೋ ನಮಃ. ಇದನ್ನು ಮೊದಲು ಹೇಳ್ತಾರೆ, ಮತ್ತೆ ನಾಮಕರಣ ಮಾಡ್ತಾರೆ. ಏನಿದ್ದೆವು ನಾವು ಕೂಡ ನೋಡಿದ್ದು ಕೃಷ್ಣನ. ನಮಗೆ ಮಾತ್ರ ಒಂದು ಜನ್ಮದ ನೆನಪು ಮತ್ತೊಂದು ಜನ್ಮಕ್ಕೆ ಬರುವುದಿಲ್ಲ. ಭಗವಂತನ ಕೃಷ್ಣನ ಆಟ ಏನು? ನಾನು ಇಷ್ಟು ಕೂಡ ಒತ್ತು ಕೊಡುದು ಯಾಕೆಂದ್ರೆ ನೀವೆಲ್ಲ ಮಾಡುವ ಈ ನಕ್ಕರಾಜ ಗೋಪಾಲಕೃಷ್ಣ ದೇವರ ಸೇವೆ ಅಂತ ಹೇಳಿದ್ರೆ ಇದು ಜನ್ಮ ಜನ್ಮಾಂತರದ ಪುಣ್ಯದ ಕಟ್ಟ, ದೊಡ್ಡ ಕಟ್ಟ. ಇದು ಏನು ಒಂದು ಅಲ್ಲಗಲಡುವಂತ ಕೆಲಸ ಅಲ್ಲ. ಇದು ನಮಗೆ ಇಂಥ ಒಂದು ಶರೀರ ಕೂಡ ಸಿಕ್ಕಬೇಕಾದ್ರೆ ಜನ್ಮ ಜನ್ಮಾಂತರ ಪುಣ್ಯದ ಫಲದಿಂದ ಇಂಥ ಒಂದು ಶರೀರ ಸಿಕ್ಕಿದೆ. ಶರಣ್ಯ ತ್ರೈವಿಕೆ ಯೋಗಿ ನಾರಾಯಣಿ ಸ್ತುತಿ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣಿ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣ ನಮಸ್ತೆ. ಅಧಿದೇವರಾದಂತಹ ಸಂತಾನ ಗೋಪಾಲಕೃಷ್ಣನ ಸ್ಮರಿಸಿಕೊಂಡು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಈ ಗ್ರಾಮದ ಸಮಸ್ತ ಜನತೆ ಸೇರಿ ಮಾಡತಕ್ಕಂಥ ಈ ಒಂದು ಸತ್ಕರ್ಮದ ನಾನು ಮಹಾಲಕ್ಷ್ಮಿ ಆಗ ಪ್ರತಿಷ್ಠಾಪನೆ ಮಾಡಲಿಲ್ಲ, ಇದು ದೀಕ್ಷೆ ಕೊಡುವ ಸಮಯ. ಹಾಗೆ ನಡೀತಾ ಇದೆ ಮಂತ್ರಾಕ್ಷತೆ ಕೊಟ್ಟಲ್ಲಿ ಎಲ್ಲ ಬೆಳಗ್ತಾ ಇದೆ. ಎಲ್ಲ ಕಡೆ ಇದೇ ರೀತಿ ಇದು ಭಾಳಷ್ಟು ದೇವಸ್ಥಾನಗಳು ಬರ್ತಾ ಇದೆ, ಭಾಳಷ್ಟು ಮಂದಿರಗಳು ಬರ್ತಾ ಇದೆ. ನಾನು ಹೇಳೋದು, ನಾವು ಹೇಳ್ತೇವೆ ಕಾಲ ಹಾಳಾಯಿತು, ಯುಗ ಹಾಳಾಯಿತು, ಧರ್ಮ ಹಾಳಾಯಿತು, ಹಿಂದೂಗಳಾಯಿತು, ಎಲ್ಲ ಭ್ರಮೆನೇ. ವಸಂತಯ್ಯವರು ಹೇಳಿದಾಗ ಏನೂ ಆಗಲಿಲ್ಲ, ಎಲ್ಲ ಚೆನ್ನಾಗಿದೆ. ನಮ್ಮ ಮನಸ್ಸು, ನಮ್ಮ ಭಾವನೆ, ನಾವು ಮಾಡುವ ಕರ್ಮವನ್ನು ಹಾಳು ಮಾಡ್ತಾ ಇದೆ. ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲ ಇದೆ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲ ಇದೆ. ಇದು ಜಗದ ನಿಯಮ. ಒಳ್ಳೆಯವರು ಕೆಟ್ಟವರು ಎಲ್ಲ ಭಾಗದಲ್ಲಿ ಎಲ್ಲರಲ್ಲಿ ಇದೆ, ನಮ್ಮೊಳಗೆ ಇದೆ ಒಳ್ಳೆಯದು ಕೆಟ್ಟ. ಬಾಕಿ ಯಾಕೆ ನೋಡ್ತೀರಿ ನೀವು? ನಮ್ಮೊಳಗೆ ಇದೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತ ತುಂಬಿ ಹೋಗಿದೆ ನಮಗೆ. ಯಾರು ಒಳ್ಳೇದಾದ್ರೂ ಆಗುದಿಲ್ಲ, ದಯಾದಿ ಮತ್ಸರ ತುಂಬಿ ಹೋಗಿದೆ ಮನೆಯಲ್ಲಿ. ವಶ ಮಾಡಿದೆ ಭಾರಿ ಚೆನ್ನಾಗಿ ಹೇಳಿದೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ನಮಗೆ. ನಮ್ಮ ಹಿರಿಯರು ಬದುಕಿದಾಗ, ಹಿರಿಯರಿಂದ ಸಾನ್ನಿಧ್ಯಗಳನ್ನು ಮಾಡಿದಾಗ ಅವರ ಹತ್ರ ಸಂಪತ್ತಿರಲಿಲ್ಲ, ದುಡ್ಡಿನ ಬರ ಇರಲಿಲ್ಲ, ಅಧಿಕಾರ ಇರಲಿಲ್ಲ,
ಬೇಜಾರಾಗ ನಾನು ಕೆಲವೆಡೆ ಕೇಳಿದೆ ದಾನೆ ಮಧ್ಯಾಹ್ನಕ್ಕೆ ಸಾವು ಗೊತ್ತಿದ್ದೆ ಇಜ್ಜಿ ಸಾವು ರಾತ್ರಿ ಹೋಗಿ ನೀ ಕಾಣ ಮಧ್ಯಾಹ್ನ ಪೋಯರ್ಲ ಇಲ್ಲ ರಾತ್ರಿ ಕೊಂಡಂತ ಉಲ್ಲಾಸ ಹಾಕೋಣ ಕೂಡಲ ಏನು ಅಂತ ತುಂಬ ಕೂಡ ಪ್ರಶ್ನೆ ಮಾಡಿ ಉಲ್ಲಾಸ ಬಂದಿಲ್ಲ ದಾಳಜ್ಜಿ ಆರ್ಲ ಎಂಕ್ಲು ಒಟ್ಟಿಗೆ ಬೈಯಡ್ಕಲು ಒಂದು ಪಾಡೋ ನಿತ್ತ ಆ ರೀತಿ ಪೋಯಿ ಬಗ್ಗೆ ಒಂದು ಕಡೆ ತಾಂಡದ ಅಗನ್ ನಿಂತದ್ದು ಪಾಡ್ಗ ಹೆಂಚಿನ ಅನಾಗ್ತಲು ಈ ದುಂಬುದ ಕುಲ್ಪುರ ಹೆಚ್ಚ ಗಂಗಾಸರ ಪರ್ನಿ ಪ್ರಾಯದ ಕುಲ್ಪರೆಯೋ ಅಕ್ಲಿಗಳ ಪೂರ ಅನುಭವ ಬಂಪಿನಿ ಮುಲಂಚಿನ ಜನಕ್ಕೂ ಇದ್ದೀರಿ ಕ್ರೆಡಿಟ್ ಭಾರಿ ಕಡಿಮೆ ಕೆಲವು ಕ್ರೆಡಿಟ್ ಹೆಚ್ಚಿನ ಅಲ್ಲಿ ಹೆಚ್ಚಿನ ಜನಕ್ಕೂ ಹಂಚಿರಲಿಲ್ಲ ಈ ಜೋಕುಲು ಗಂಗಾಸರ ಪರ್ರೆ ಕಲ್ತಿನೇ ಹಿರಿಯಪ್ಪು ಈ ಭೂತಕ ದಿನಗ ತೀರ್ಥ ಬಂದು ಅಕುಲ್ದೇತು ಮುಕ್ಳಿಗೆ ತೀರ್ಥ ಅಂದಿ ಕೊರ್ಪು ತೀರ್ಥ ಅಂದ್ ಕೊರ್ಪಿನ ಬೊಕ್ಕ ಕನೆಯರ್ಲ ಅಕ್ಲೇನೆ ಗಡಪು ದುಡ್ಡು ಕೊರ್ಪು ಒಂದು ಹೆಚ್ಚ ದುಶ್ಚಟಕ್ಕೆ ಬಲಿಯಾತೀನಿ ಈ ಕಾರಣ ಇತ್ತ ಕಡಿಮೆ ಆತನ ಮಾತ್ರ ಇತ್ತ ಕಡಿಮೆ ಆತನ ನನ್ನೆಲ್ಲ ಕಡಿಮೆ ಆತನ ಅದಕ್ಕೋಸ್ಕರ ನಮ್ಮ ಜಾಗ್ರತೆ ಮಾಡ್ತು ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ರಾಧೆ ಗೋವಿಂದ ಭಜೋ ರಾಧೆ ಗೋಪಾಲ್ ಕ್ಷೇತ್ರ ನಾನಾಥ ಉಜ್ವಲ ಭವಿಷ್ಯವನ್ನು ಈ ಗ್ರಾಮಗಳ ಎಡ್ಡೆ ಖ್ಯಾತಿ ಕೀರ್ತಿ ದ ಅನುಗ್ರಹದ ಶ್ರೀರಕ್ಷೆ ಸ್ವಾಮಿನ ಅನುಗ್ರಹ ಸದಾಮರು ಬೆಳಗನ್ನು ಪಣೊಂದು ಪುರಿರೆಗ್ರೆಡ್ಡೆ ಅವಳು ಲೋಕ ಕಲ್ಯಾಣ ಅವಳು ವಿಶ್ವಶಾಂತಿ ಅವಳನ್ನು ಪ್ರಾರ್ಥನೆ ಬಂತು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಂಸ್ಥಾ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ.